ಪುಟ್ಟ ಪುಟ್ಟ ವಯಸ್ಸಿಗೆ ಮಂಡಿ ನೋವು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಮುಖದಂತಹ ಕಾರಣ ಏನು? ಒಬ್ಬ ಶ್ರೀಸಾಮಾನ್ಯ ತನ್ನ ಎಕ್ಸಸೈಸಸ್ನ ದೈನಂದಿನ ಶಾರೀರಿಕ ವ್ಯಾಯಾಮಗಳನ್ನು ಸರಿಯಾಗಿ ಮಾಡದೇ ಇರತಕ್ಕಂಥದ್ದು ಬಹುಮುಖ್ಯ ಕಾರಣ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ, ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇತಿ ಪ್ರಕೀರ್ತಿತಃ ಅಂತಕ್ಕಂಥ ಮಾತು. ಅಂದರೆ ಶರೀರ ಸರಿಯಾದಂತಹ ಚಲನವಲನಗಳನ್ನು ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ಸಮಯಕ್ಕೆ ಆಗಬೇಕು. ಒಂದು ಕೃಷಿಕನ ಎಕ್ಸಾಂಪಲ್ ಕೊಡ್ತೀನಿ. ಹಗಲು ಇರಲು ಕಷ್ಟಪಟ್ಟು ಕೆಲಸ ಮಾಡೋನು, ಹಗಲೆಲ್ಲ ದೈಹಿಕವಾಗಿ ದಣಿಯೋನು, ರಾತ್ರಿ ಬಂದು ಊಟ ಮಾಡಿ ಆರೋಗ್ಯವಾದ ರೀತಿಯಿಂದ ನಿದ್ದೆ ಮಾಡೋನು. ನಾಳಿನ ಬಗ್ಗೆ ಚಿಂತೆ ಇರಲಿಲ್ಲ. ಇವತ್ತು ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಹೊಟ್ಟೆಯ ಸುತ್ತಳತೆ ಜಾಸ್ತಿ ಆದಷ್ಟು ಮನುಷ್ಯನ ಆಯುಷ್ಯ ಗಣನೀಯವಾಗಿ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇರ್ತೀವಿ. ಶರೀರದ ತೂಕ ಯಾಕೆ ಸ್ಥಿರವಾಗಿ ಸ್ಥಿಮಿತವಾಗಿ ನಿಗದಿತವಾಗಿ ನಿಯಮಿತವಾಗಿ ಇರಬೇಕು ಅಂತ ಹೇಳಿದ್ರೆ, ನೀವು ಬರೀ ತೂಕ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ, ದುಡ್ಡಿದೆ, ಆಲಸ್ಯ ಜೀವನಕ್ಕೆ ನಾನು ಸಿದ್ಧನಾಗಿದ್ದೀನಿ, ಏನು ಎಕ್ಸಸೈಸ್ ಮಾಡಲ್ಲ, ತಿಂದು ಉಂಡು ಸುಖವಾಗಿರ್ತೀನಿ, ಜೀವನದಲ್ಲಿ ಎಷ್ಟು ಬೇಕಾದ್ರೂ ನಾನು ದೇಹ ತೂಕ ಇದ್ದರೆ ನನಗೇನು ತೊಂದರೆ ಇಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ತುಂಬ ದೊಡ್ಡ ಬೆಲೆಯನ್ನು ನೀವು ತೆತ್ತಬೇಕಾಗತ್ತೆ. ನೀರು ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ರಿಪೇರಿ ಅಲ್ವಾ? ರಿಪೇರಿನೇ ಸೊಲ್ಯೂಷನ್, ಪರ್ಮನೆಂಟ್ ಆಗಲ್ಲ. ಎಷ್ಟು ಮಟ್ಟಿಗೆ ಎಷ್ಟು ಜನಕ್ಕೆ ನೀ ರಿಪ್ಲೇಸ್ಮೆಂಟು ಲೈಫ್ ಟೈಮ್ ಸಕ್ಸಸ್ಸನ್ನು ಕೊಟ್ಟಿದೆ. ನೋವು ಮೋಸ್ಟ್ ಇಂಪಾರ್ಟೆಂಟು, ಆಸ್ಟಿಯೋಆರ್ಥ್ರೈಟಿಸ್ ಆಫ್ ದ ನೀ. ಮಂಡಿ ನೋವು ಸವಿತಾ ಇದೆ, ಸಿಕ್ಕಾಪಟ್ಟೆ ನೋವು ಬರ್ತಾ ಇದೆ, ಮಂಡಿ ಚೀಪ್ ಸವಿತಾ ಇದೆ ಅಂದಾಗ ಆ ವೇದನೆ ಯಾತನೆ ಇದೆಯಲ್ಲ, ಯಾವ ಹಂತಕ್ಕೆ ತೊಂದರೆ ಕೊಡುತ್ತೆ ಅಂದರೆ, ದೇವ್ರ ನಮಸ್ಕಾರ, ಇಫ್ ಅಟ್ ಆಲ್ ದೇವ್ರು ನಂಬಿದ್ದಾದರೆ, ದೊಡ್ಡವ್ರಿಗೆ ನಮಸ್ಕಾರ ಮಾಡೋಂಥ ವಿಚಾರ ಇದ್ದರೆ ಬಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡು, ತುಂಬ ದೂರದ ಮಾತು, ಸೋಫಾ ಬೇಕೆ. ಸಿಂಪಲ್ ರೀ. ಬೆಂಗಳೂರಂತಹ ಮೆಟ್ರೋಪಾಲಿಟನ್ ಲೈಫ್ ಸ್ಟೈಲ್ಸಲ್ಲಿ ಇವತ್ತು ಬಹುತೇಕ ಮನೆಗಳಲ್ಲಿ ಮಿಡ್ಲ್ ಕ್ಲಾಸ್ ಆ್ಯಂಡ್ ಅಬವ್, ಪಾಯಿಂಟ್ ಟು ಬಿ ಅಂಡರ್ಲೈನ್ಡ್, ಇಂಡಿಯನ್ ಟಾಯ್ಲೆಟು ನಶಿಸಿ ಹೋಗಿದೆ. ಕಮೋಡ್ಗೆ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ, ಅಭ್ಯಾಸ ಆಗಿಬಿಟ್ಟಿದ್ದೀವಿ. ನೀವು ಕಮೋಡಲ್ಲಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ನೆಲದ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಅಪ್ಪಿ ತಪ್ಪಿ ಊಟಕ್ಕೋ ಸಭೆನೋ ಸಮಾರಂಭನೋ ಸಡಗರನೋ ಹಬ್ಬನೋ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟೆ ಅಂದರೆ ಎದ್ದೇಳಕ್ಕೆ 4 ಜನ ಬಂದು ಅವ್ರ ಶಕ್ತಿಯೆಲ್ಲ ಹಾಕಿ ನಿಮ್ಮನ್ನು ಎಬ್ಬಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ.